Rishabh Rao, Mr. Prince GMR, Junior Model International. ಪಬ್ಲಿಕ್ ನೆಕ್ಸ್ಟ್ ವೀಕ್ಷಿಸ್ತಿರುವಂತ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ಇವತ್ತು ನನ್ನ ಜೊತೆಗಿದ್ದಾರೆ ಮಂಗಳೂರಿನ ಹೆಮ್ಮೆಯ ಹುಡುಗ ರಿಷಬ್ ರಾವ್. ರಿಷಬ್, ವೆಲ್ಕಮ್ ಟು ದ ಶೋ. ಹಲೋ. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ನಾನು. ಓಕೆ, ರಿಷಬ್ ರಾವ್ ಬಗ್ಗೆ ನಾನು ಹೇಳ್ಬೇಕು ಅಲ್ವಾ. ರಿಷಬ್ ರಾವ್ ಇತ್ತೀಚೆಗಷ್ಟೇ ನಿಮಗೆಲ್ಲ ಗೊತ್ತೇ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಜೂನಿಯರ್ ಮಾಡೆಲ್ ಸ್ಪರ್ಧೆಯಲ್ಲಿ ವಿನ್ನರ್ ಆಗಿದ್ದಾರೆ. ಈ ವಿನ್ನರ್ ಆಗಿರೋದು ಕೇವಲ ಮಂಗಳೂರಿಗೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯನ್ಸ್ಗೆ ಇದು ಹೆಮ್ಮೆಯ ವಿಷಯ. ಇಡೀ ಇಂಡಿಯಾವನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಪ್ರತಿನಿಧಿಸಿದ್ದಾರೆ. ಅಂಡ್ ಮಲ್ಟಿ ಟ್ಯಾಲೆಂಟೆಡ್ ಕೂಡ ಹೌದು. ಡ್ಯಾನ್ಸರ್, ಹಾಗೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಹೀಗೆ ಒಂಥರ ತುಂಬಿದ ಕೂಡ ನಮ್ ರಿಷಬ್ ಅವರು. ಹಾಗಾಗಿ ಅವ್ರ ಜೊತೆ ಮಾತಾಡೋಣ, ಅವ್ರಿಗೆ ಹೆಂಗಿದ್ರಲ್ಲೆಲ್ಲ ಆಸಕ್ತಿ ಬಂತು ಅಂತ. ರಿಷಬ್, ಏನ್ ಓದ್ತಿದ್ದೀರಿ? ಥರ್ಡ್ ಸ್ಟ್ಯಾಂಡರ್ಡ್. ಥರ್ಡ್ ಸ್ಟ್ಯಾಂಡರ್ಡ್. ಎಲ್ಲಿ ಓದ್ತಿದ್ದೀರಿ? ಲೂತ್ ಸೆಂಟ್ರಲ್ ಸ್ಕೂಲ್. ಹೌದಾ? ಹೆಂಗ್ ನಡೀತಿದೆ ಸ್ಕೂಲ್ ಎಲ್ಲ? ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಓಕೆ, ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ? ಆಟ ಆಡ್ತೀನಿ, ಓಡ್ತೀನಿ. ಅದೆಲ್ಲ ಏನ್ ಜಾಸ್ತಿ ಇಷ್ಟಪ್ಪ ರಿಷಬ್ಗೆ? ಆಟ ಆಡ್ಲಿಕ್ಕೆ. ಆಟ ಆಡೋದ್ ತುಂಬಾ ಇಷ್ಟ. ಓಕೆ, ಮತ್ತೆ ಇದು ಫ್ಯಾಷನ್ ಮತ್ತೆ ಡಾನ್ಸ್ ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? 4 years ನಿಂದ ನಾನು ಡ್ಯಾನ್ಸ್ ಕಲಿತಾ ಇದ್ದೆ. ಅಲ್ಲಿಂದ ನನಗೆ ಫ್ಯಾಷನ್ ಅಲ್ಲಿ ಚಾನ್ಸ್ ಸಿಕ್ಕಿತ್ತು. 2 years ನಾನು ಒಂದು ಟ್ರೈನ್ ಇಲ್ಲದೆ ನಾನು ಮಾಡಿದ್ದೆ. ಓಕೆ. ಮತ್ತೆ ನಾನು 1 year ಇದು ಪಾತ್ವೆ ಎಂಟರ್ಪ್ರೈಸಸ್ ಅಂತ ಒಂದು ಇದು ಫ್ಯಾಷನ್ ಕ್ಲಾಸ್ ಉಂಟು ಬಲ್ಲರ್ಬಾಗಲ್ಲಿ, ಅಲ್ಲಿ ಕಲ್ತಾ ಇದ್ದೆ, ದೀಪಕ್ ಸರ್ ಅಂತ. ಮತ್ತೆ ನಂಗೆ ಅಪರ್ಚುನಿಟಿ ಸಿಕ್ಕಿತ್ತು. ಈಗ ಒಂದು ಇಲ್ಲಿ ಒಂದು ಫಾರಂ ಮಾಲ್ ಅಲ್ಲಿ ಒಂದು ಆಡಿಷನ್ ನಡೆಸ್ತಾ ಇತ್ತು. ಅಲ್ಲಿ ಯಾವ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾರೆ. ಅಲ್ಲಿ ನಾನು ಸೆಲೆಕ್ಟ್ ಆದ ಮೇಲೆ ನ್ಯಾಷನಲ್ ಲೆವೆಲ್ ಅಲ್ಲಿ ಲೆವೆಲ್ಸ್ ಉಂಟು. ನ್ಯಾಷನಲ್ ಲೆವೆಲ್ ಸೂಟ್ ರೌಂಡ್ ಎಲ್ಲ ಉಂಟು. ಮತ್ತೆ ಅಲ್ಲಿ ಆದ್ಮೇಲೆ ವಿಯೆಟ್ನಾಂ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್, ಅಲ್ಲಿ ಅದ್ರಂತೆಲ್ಲ ಇದು ಲೆವೆಲ್ ಇದೆ. ಎಕ್ಸಿಬಿಷನ್ ರೌಂಡ್, ಸೂಟ್ ರೌಂಡ್, ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ ತುಂಬಾ ಇದೆ. ಎಕ್ಸಿಬಿಷನ್ ರೌಂಡ್ ಅಲ್ಲಿ ನೀವು ನಿಮ್ದು ಕರ್ನಾಟಕ, ಬೆಂಗಳೂರು ಹಾಗೆಲ್ಲ ರೆಪ್ರೆಸೆಂಟ್ ಮಾಡ್ಬೇಕು. ಅಲ್ಲಿಂದ ವಿನ್ನರ್ ಆದ್ಮೇಲೆ ಎಲ್ಲ ಇಲ್ಲಿ ಬರ್ದು. ಓಕೆ ಓಕೆ. ಈಗ ಹೆಂಗ್ ಗೊತ್ತಾಯ್ತು ನಿಮ್ಗೆ ಇಲ್ಲೊಂದು ಆಡಿಷನ್ ನಡೀತಾ ಇದೆ ಅಂತ? ನಿಮಗೆ ಹೆಂಗ್ ಇಂಟ್ರೆಸ್ಟ್ ಬಂತು? ಯಾಕಂದ್ರೆ ನೀವ್ ಇನ್ನೂ ಚಿಕ್ಕವ್ರು ಫ್ಯಾಷನ್ ವರ್ಲ್ಡ್ ಗೆ ಹೋಗೋದಿಕ್ಕೆ ಅಲ್ವಾ? ಇಷ್ಟು ಸಣ್ಣ ಏಜ್ ಅಲ್ಲಿ ಹೆಂಗಪ್ಪ ನಿಮಗೆ ಅದ್ ಗೊತ್ತಾಯ್ತು? ಹೆಂಗ್ ಆಸಕ್ತಿ ಬಂತು? ಅಮ್ಮ ಈಗ ಇನ್ಸ್ಟಾಗ್ರಾಮ್ ನೋಡ್ತಾ ಇರುವಾಗ ಒಂದು ಇದು ಫೋಟೋ ಬಂತ, ಇದ್ರಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ಎಲ್ಲ ಇತ್ತು. ಅಲ್ಲಿ ರಿಜಿಸ್ಟರ್ ಮಾಡಿ ಯಶಸ್ವಿನಿ ದೇವಾಡಿಗ ಅಂತ ಇದ್ದಾರೆ, ಅವರಲ್ಲಿ ಜಡ್ಜ್ ಆಗಿದ್ರು. ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಈಗ ನಮ್ಗೆ ವಾಕ್ ಎಲ್ಲ ಕಲ್ಸ್ಲಿಕ್ಕೆ ಇದ್ರು. ಅಂದ್ರೆ ಯಾವ ತರ ವಾಕಿಂಗ್? ನೀವ್ ಒಬ್ರೇ ಇದ್ದಿದ್ದ ಅಥವಾ ಟೀಮ್ ಇತ್ತ ಅಲ್ಲಿ? ಅಲ್ಲಿ ನನ್ನ ಟೀಮ್ ಇದ್ರು. ಎಲ್ರಿಗೂ ವಾಕಿಂಗ್ ಹೇಳ್ಕೊಟ್ಟಿದ್ದಾರೆ. ಈಗ ಹೆಂಗ್ ಮಾತಾಡ್ಬೇಕು, ಹೆಂಗ್ ನಡಿಬೇಕು, ಹೆಂಗ್ ಡ್ರೆಸ್ ಮಾಡ್ಬೇಕು, ಹೆಂಗೆ ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು, ನಿಮಗೇನು ಗೊತ್ತಿರ್ಲಿಲ್ಲ, ನೀವು ಅಲ್ಲಿ ಹೋಗಿ ಕಲ್ತಿರೋದು. ಇಂಟ್ರೆಸ್ಟ್ ಅಷ್ಟೇ ಇತ್ತು, ಪ್ಲಸ್ ಅಮ್ಮ ಒಂದು ರಿಜಿಸ್ಟರ್ ಮಾಡಿದ್ದಾರೆ, ನಾನು ಹೋಗ್ತೀನಿ ಅಷ್ಟೇನಾ? ಅಥವಾ ರಿಷಬ್ಗೆ ಇಂಟ್ರೆಸ್ಟ್ ಇತ್ತ? ನನ್ಗೆ ಇಂಟ್ರೆಸ್ಟ್ ಇತ್ತು. ಅಲ್ಲಿಂದ ನಾನು ಟ್ರೈನಿಂಗ್ ಮಾಡಿ ನಾನು ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಓಕೆ, ವೆರಿ ಗುಡ್ ವೆರಿ ಗುಡ್. ಈಗ ನೀವು ವಿಯೆಟ್ನಾಂ ಅಲ್ಲಿ ತುಂಬಾ ಕಾಂಪಿಟೇಷನ್ ಇತ್ತ ನಿಮಗೆ? ಎಷ್ಟು ದೇಶದಿಂದ ಬಂದಿದ್ರು? ಒಂದು 22 ಕಂಟ್ರೀಸ್ ಇದ್ರು. ಜಿಂಬಾಬ್ವೆ, ಸೌತ್ ಆಫ್ರಿಕಾ, ಇಂಡಿಯಾ, ಇದು ಕೆನ್ಯಾ ಇದ್ರು, ಸೌತ್ ಆಫ್ರಿಕಾ ಎಲ್ಲ. ಅವ್ರು ನೋಡುವಾಗೆಲ್ಲ ಹೆದರಿಕೆ ಆಯ್ತಾ ರಿಷಬ್ಗೆ? ಯಪ್ಪ ಹೇಗಪ್ಪ ಇವ್ರ ಜೊತೆ ಎಲ್ಲ ಕಾಂಪೀಟ್ ಮಾಡೋದು ನಾನು? ಇಲ್ಲ, ಹೆದರಿಕೆ ಆಗಿಲ್ಲ, ಫುಲ್ ಕಾನ್ಫಿಡೆಂಟ್ ಆಗಿದ್ರಿ. ಓಕೆ, ಅದಕ್ಕೆಲ್ಲ ಹೆಂಗೆ ನೀವು ರೆಡಿ ಆದ್ರಿ? ಕಾಸ್ಟ್ಯೂಮ್ ಎಲ್ಲ ಯಾರು ಮಾಡಿದ್ರು? ಎಷ್ಟು ರೌಂಡ್ಸ್ ಇತ್ತು? ಕಾಸ್ಟ್ಯೂಮ್ ಎಲ್ಲ ಒಂದು ನ್ಯಾಷನಲ್ ಕಾಸ್ಟ್ಯೂಮ್ ವಿಪಿನ್ ಆರ್ಟ್ಸ್ ಅಂತ ಇದ್ದಾರೆ. ಮತ್ತೆ ನಂದು ವೆಸ್ಟರ್ನ್ ಎಲ್ಲ ವರ್ಷ ಅಕ್ಕ ಅಂದು ಇದ್ರು, ಅವರು ನಂದು ಇದು ಮಾಡಿದ್ರು ಸೂಟ್ ರೌಂಡ್ ಅಲ್ಲಿ. ಮತ್ತೆ ಅದನ್ನ ಹ್ಯಾಂಡಲ್ ಮಾಡಿದ್ದು ರಾಹುಲ್ ಅಣ್ಣ ಮತ್ತೆ ಪವನ್ ಅಣ್ಣ. ಓಕೆ, ಅಪ್ಪ ಅಮ್ಮನು ಬಂದಿದ್ರ? ಅಪ್ಪ ಅಮ್ಮನೇ ಬಂದಿದ್ರು. ಓಕೆ, ಅಪ್ಪ ಅಮ್ಮ ನಿಮ್ ಜೊತೆ ಎಲ್ಲದ್ರಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಯಾರು ಇಷ್ಟ, ಅಪ್ಪನ ಅಮ್ಮನ ಇಬ್ರಲ್ಲಿ ಜಾಸ್ತಿ ಯಾರು ಸಪೋರ್ಟ್ ಮಾಡ್ತಾರೆ, ಜಾಸ್ತಿ ಯಾರು ಪ್ರೀತಿ ಮಾಡ್ತಾರೆ? ಇಬ್ರು.
ಓಕೆ, ಇನ್ನು ನೀವು ಡ್ಯಾನ್ಸ್ ಕೂಡ ಮಾಡ್ತೀರಿ ಅಲ್ವಾ? ಯಾವಾಗ ಶುರು ಮಾಡಿದ್ರಿ ಡ್ಯಾನ್ಸ್ ಮಾಡೋದಿಕ್ಕೆ? ಯಾವ ಫಾರ್ಮ್ ನೀವು ಕಲ್ತಿದ್ದೀರಿ ಡ್ಯಾನ್ಸ್? ನಾನು 4 years ಇರುವಾಗ ಒಂದು ಸ್ಟಾರ್ಟ್ ಮಾಡಿದ್ದೆ ಆರ್ಯನ್ ಡ್ಯಾನ್ಸ್ ಸ್ಟುಡಿಯೋಲ್ಲಿ. ನವೀನ್ ಸರ್ ಅಂತ ಇದ್ದಾರೆ, ಇನ್ನೂ ಇದ್ದಾರೆ ಲಿಖಿತ್ ಸರ್, ಅಭಿಜಿತ್ ಸರ್ ಎಲ್ಲ. ಸ್ಟಂಟ್ಸ್ ಅಲ್ಲಿ ನಂಗೆ ಒಂದು ಕೌಶಿಕ್ ಸರ್ ಅಂತ ಇದ್ದಾರೆ, ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಮತ್ತೆ ಇದು ನಂಗೆ ಹಿಪ್ ಹಾಪ್ ಗೊತ್ತಂತ, ಕೆ ಪಾಪ್ ಎಲ್ಲ ಗೊತ್ತುಂಟು ನಂಗೆ. ಓ ಸೂಪರ್. ಈಗ ಫಸ್ಟ್ ಸ್ಟೇಜಿಗೆ ಹೋದ್ಮೇಲೆ ಋಷಭ್ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಲ್ಲ, ಅದ್ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಿ? ಇಂಗ್ಲಿಷ್ ಅಲ್ಲಿ ಏನ್ ಹೇಳಿದ್ರಿ ನೀವು? ಅದನ್ನೊಂಚೂರು ನಮಗೆ ಹೇಳಿ. Stay true to your roots while spreading your wings. Hello everyone, my name is Rishabh Rao. I am 8 years old and I study in class 3 at Youth Central School located in a beautiful coastal city of Karnataka, India. Modeling is my passion along with dancing, acting and cricket. I have also acted in 3 Tulu movies and 1 Kannada serial named Neena Dena. It's my dream to shine on the ramp and win the title. I walk with confidence, I perform with passion, and I always give my best. Thank you for this opportunity and get ready to witness the sparkle of India on the stage. There is nothing better than being yourself. Thank you. ಓ ಸೂಪರ್, ಗೂಸ್ ಬಂಪ್ ಆಗ್ತಿದೆ ನನಗೆ. ಚಂದ ಆಯ್ತು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರೋದು. ಈಗ ನನಗೆ ಹೇಳಿ ಏನ್ ಆನ್ಸರ್ ಕೊಟ್ರಿ ನೀವು ಅಂತ? ನನಗೆ ಆನ್ಸರ್ ಕೇಳೋ ಒಂದು ಕ್ಯೂರಿಯಾಸಿಟಿ ಇದೆ. ರೋಲ್ ಮಾಡೆಲ್ ಅಂತ ಕೇಳಿದ ಮೇಲೆ ನಂದು ಅಪ್ಪ ಅಂತ ಹೇಳಿದ್ರೆ, ಮತ್ತೆ ಮೂವೀಸ್ ಎಲ್ಲ ನಾನು ಹೇಳಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸರ್ಕಸ್ ಮತ್ತೆ ಜೈ. ಮೂವೀಸ್ ಇಷ್ಟನಾ ಅಥವಾ ನೀವು ಆಕ್ಟ್ ಮಾಡಿರೋದು? ಏನ್ ರೋಲ್? ಬಾಲನಟ ಅಂದ್ರೆ ಯಾವ ರೋಲ್ ಮಾಡಿದಿರಿ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ನನ್ಗೆ ತಮ್ಮ ಇರ್ಲಿಕ್ಕೆ ಇತ್ತು, ಮತ್ತೆ ಜೈ ಸರ್ಕಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ, ಜೈಯಲ್ಲಿ ಚಿಕ್ಕ ಇರೋದು. ಈಗ ನಿಮಗೆ ಭಯ ಆಗ್ಲಿಲ್ವ? ಈಗ ನಮಗೆ ಎಕ್ಸಾಮ್ಗೆಲ್ಲ ಹೋಗ್ಬೇಕಾದ್ರೆ ಎಂತ ಕ್ವಶನ್ ಬರ್ತದೋ ಅಂತ ಭಯ ಆಗತ್ತೆ. ಎಕ್ಸಾಮ್ ಅಲ್ಲಾದ್ರೆ ಪೇಪರ್ ಅಲ್ಲಿ ಬರೀತೀವಿ, ಆದ್ರೆ ದೊಡ್ಡ ಸ್ಟೇಜ್ ಅಲ್ಲಿ ಅಷ್ಟು ಜನ ಇರ್ತಾರೆ, ಅಷ್ಟು ಲೈಟ್ಸ್ ಬರ್ತಿರುತ್ತೆ, ಕ್ಯಾಮ್ರಾ ನಿಮ್ ಮುಂದೆ ನೋಡ್ತಿರುತ್ತೆ, ಎಂತ ಪ್ರಶ್ನೆ ಕೇಳ್ತಾರೋ ಏನೋ ಅಂತ ಭಯ ಆಗ್ತಿರ್ಲಿಲ್ಲ ಮನ್ಸೊಳಗೆ? ಇಲ್ಲ, ತುಂಬಾ ಕಾನ್ಫಿಡೆಂಟ್ ಆಗಿದ್ರ. ಅದ್ ಹೆಂಗ್ ಬಂತು ಕಾನ್ಫಿಡೆನ್ಸ್ ಇಷ್ಟು ಸಣ್ಣ ಏಜ್ಗೆ? ಗೊತ್ತಿಲ್ಲ ನಂಗೆ. ಮನೇಲೆಲ್ಲ ಸಪೋರ್ಟ್ ಮಾಡಿ ಅಮ್ಮ ಹೇಳ್ತಿರ್ತಾರ ನೀವ್ ಹಿಂಗೇ ಇರ್ಬೇಕು, ಹಿಂಗ್ ಮಾತಾಡ್ಬೇಕು ಅಂತ? ಎಂತ ಹೇಳ್ತಾರ ಅಮ್ಮ? ಅಮ್ಮ ಹೇಳ್ತಾರ ಅದು ಮಾಡ್ಬೇಕು, ಡ್ಯಾನ್ಸ್ ಅಲ್ಲಿ ಎನರ್ಜಿ ಹಾಕ್ಬೇಕು, ವಾಕ್ ಅಲ್ಲಿ ಇದು ಪೋಸ್ ಮಾಡ್ಬೇಡ, ಅದು ಪೋಸ್ ಮಾಡು ಅಂತ ಹೇಳ್ತಾರೆ. ನಿಮ್ಗೆ ಕಿರಿಕಿರಿ ಆಗುತ್ತಾ ಖುಷಿ ಆಗುತ್ತಾ? ಕಿರಿಕಿರಿ ಆಗುತ್ತೆ. ಆತರ ಕಿರಿಕಿರಿ ಮಾಡಿದ್ದಕ್ಕೆ ಇವತ್ತು ಋಷಭ್ ಇಷ್ಟು ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಅಲ್ಲಿ ವಾಕ್ ಮಾಡೋದು ಅಲ್ವಾ? ಅಮ್ಮನ್ ಮುದ್ದಿನ ಮಗ. ಇನ್ ಬೇರೆ ಏನ್ ಪ್ರೈಸ್ ಎಲ್ಲ ಸಿಕ್ಕಿದೆಪ್ಪ ಋಷಭ್ಗೆ ಇಲ್ಲಿ ಮಂಗಳೂರಲ್ಲೆಲ್ಲ? ಬೇರೆ ಅಲ್ಲಿ ಪ್ರಿಯದರ್ಶಿನಿ ಅಂತ ಉಂಟು, ಸೇಮ್ ವಾಕ್ ಅಲ್ಲಿ, ಮತ್ತೆ ಡ್ಯಾನ್ಸ್ ಅಲ್ಲಿ ತುಂಬಾ ಸಿಕ್ಕಿತ್ತೆ. ಫ್ಯಾಷನ್ ಅಲ್ಲಿ ಒಂದು 6 ಸಿಕ್ಕಿತ್ತು. ಓಕೆ, ಈಗ ರಿಷಬ್ ಶೆಟ್ರ್ ಲೆವೆಲ್ಗೆ ಹೋಗ್ಬೇಕು ಅಲ್ವಾ? ಫುಲ್ ಹವಾ ಕ್ರಿಯೇಟ್ ಮಾಡ್ಬೇಕು. ಈ ಮಂಗ್ಳೂರ್ ಕಡೆ ಎಲ್ಲ ಕೃಷ್ಣ ವೇಷ ಅಂತ ಹೇಳಿದ್ರೆ ಫಸ್ಟ್ ನೆನಪಾಗೋದು ಋಷಭ್. ಯಾಕಂದ್ರೆ ಅಷ್ಟು ಚಂದ ಡ್ರೆಸ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋದು. ಬ್ಯಾಕ್ ಟು ಬ್ಯಾಕ್ ಪ್ರೈಸ್ ನಿಮಗೆ ಬಂದಿದೆ. ಅಷ್ಟಿಷ್ಟನಾ ಕೃಷ್ಣ? ಈಗ ಇನ್ನೇನು ಇನ್ನು ಸೆಪ್ಟೆಂಬರ್ 14ಕ್ಕೆ ನಮ್ದು ಉಡುಪಿಲೂ ಇದೆ ಅಷ್ಟಮಿ. ಬರ್ತೀರಾ? ಡ್ರೆಸ್ ಹಾಕ್ತೀರಾ ಕೃಷ್ಣಂದು? ತುಂಬಾ ಇಷ್ಟನಾ ನಿಮಗೆ? ಆಯ್ತು, ತುಂಬಾ ಇಷ್ಟನಾ? ಎಷ್ಟ್ ಸರಿ ಹಾಕಿದೀರಿ? ಸಣ್ಣ ಇರುವಾಗ ಸ್ಟಾರ್ಟ್ ಮಾಡಿದ್ದೆ, ಮತ್ತೆ ಈ ವರ್ಷ ಮಿಸ್ ಆಯ್ತು, ರೆಡಿ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ವಿಯೆಟ್ನಾಂ ಅಲ್ಲಿ ಇದ್ದೆ ನಾನು ಅವಾಗ. ಓಕೆ, ಈಗ ನೀವ್ ಇಷ್ಟೆಲ್ಲ ಆಕ್ಟಿವ್ ಆಗಿರ್ತೀರಲ್ವಾ? ಸ್ಕೂಲು, ಕ್ಲಾಸ್, ಅಸೈನ್ಮೆಂಟ್, ಫ್ರೆಂಡ್ಸ್ ಮಿಸ್ ಆಗಲ್ವಾ? ಆಗತ್ತೆ. ಎಂತ ಮಾಡ್ತೀರಿ? ಅವರಿಗೆಲ್ಲ ಫೋನ್ ಮಾಡ್ತೀನಿ. ಹೌದಾ? ಖುಷಿಯ ಶಾಲೆಗೆ ಹೋಗೋದು ಅಂದ್ರೆ? ಇಲ್ಲ, ಇದೇ ಖುಷಿ ಆಗುತ್ತೆ ಅಲ್ವಾ? ಏನೋ ಟ್ಯಾಲೆಂಟ್ ಅನ್ನ ಎಕ್ಸಿಬಿಟ್ ಮಾಡೋದು ತುಂಬಾ ಖುಷಿ ಆಗುತ್ತೆ ನಿಮ್ಗೆ. ಶಾಲೆಗೆ ಹೋಗೋದು ಅಷ್ಟು ಇಷ್ಟ ಅಲ್ಲ. ಅಸೈನ್ಮೆಂಟ್, ಎಕ್ಸಾಮ್ ಎಲ್ಲ ಬಂದಾಗ, ಕ್ಲಾಸ್ ಮಿಸ್ ಆದಾಗ ಕಷ್ಟ ಆಗಲ್ವಾ? ಆಗತ್ತೆ. ಎಂತ ಮಾಡ್ತೀರಿ? ಅದನ್ನ ಕಂಪ್ಲೀಟ್ ಮಾಡ್ತೀರಿ ಮನೆಗ್ ಬಂದು ಒಂದೇ ಸರ್ತಿ ಎಲ್ಲ ಕುತ್ಕೊಂಡು ಕಂಪ್ಲೀಟ್ ಮಾಡ್ತೀರಿ? ಇಲ್ಲ, ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರ? ಹೆಂಗೆ ಅಲ್ಲಿ ಸ್ಕೂಲಲ್ಲೆಲ್ಲ ಫುಲ್ ಋಷಭ್ ಅಂತ ಹೇಳಿದ್ರೆ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಾರ? ಅಂದ್ರೆ ಈಗ ನಾವು ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ಕೇಳ್ತೀವಿ, ಅಷ್ಟು ದಿನ ರಜೆ ಹೋಗ್ತೀವಿ ಅಂತ ಎಲ್ಲ. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ನಂಗೆ. ಹೌದಾ? ವೆರಿ ಗುಡ್. ಯಾರು ಟೀಚರ್ ಫೇವ್ರೆಟ್? ಲೀಸಾ ಮ್ಯಾಮ್ ಅಂತ. ಎಂತಕ್ಕೆ ಅಷ್ಟು? ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ. ಹೌದಾ? ರಿಷಬ್ ತುಂಬಾ ಕ್ಯೂಟ್ ನೋಡೋದಿಕ್ಕೆ. ನಾನೊಂಚೂರು ಗಲ್ಲ ಹಿಡಿಯೋದಾ? ಬೇಡ, ನಾನ್ ನಿನ್ ಅಕ್ಕ ಆಗ್ತೀನಿ, ದೊಡ್ಡೋಳು, ಸಮಸ್ಯೆ ಇಲ್ಲ, ಹಿಡಿಲ್ಲ. ನಂಗೊಂದ್ ಸಣ್ಣ ಮಗಳಿದ್ದಾಳೆ. ಓಕೆ,
ಋಷಭ್, ಫ್ಯಾಷನ್ ಸ್ಟೇಟ್ಮೆಂಟ್ ಏನಪ್ಪಾ? ನನ್ಗೆ ಸ್ಟೈಲಿಶ್ ಕ್ಲೋತ್ಸ್ ಹಾಕ್ಲಿಕ್ಕೆ ನನ್ಗೆ ಇಷ್ಟ ಇದೆ. ಮತ್ತೆ ನಂದು ಆಟಿಟ್ಯೂಡ್, ಕಾನ್ಫಿಡೆನ್ಸ್ ಎಲ್ಲ ನಂಗೆ ತೋರಿಸ್ಲಿಕ್ಕೆ ಇಷ್ಟ ಉಂಟು. ಮತ್ತೆ ನನ್ಗೆ ಜಾಕೆಟ್ಸ್ ಎಲ್ಲ ಹಾಕ್ಲಿಕ್ಕೆ, ವಾಕ್ ಮಾಡ್ಲಿಕ್ಕೆ ರ್ಯಾಂಪ್ ಅಲ್ಲಿ ನನ್ಗೆ ಇಷ್ಟ. ಓಕೆ, ಇದು ಹಾಕಿರೋ ಡ್ರೆಸ್ ಅಮ್ಮ ಸೆಲೆಕ್ಟ್ ಮಾಡಿರೋದಾ? ಹೌದು. ಹಂಗಾರೆ ನಮಗೊಂದ್ಸರ್ತಿ ಋಷಭ್ದು ಕ್ಲೋಸೆಟ್ ನೋಡ್ಬೇಕಲ್ಲ, ವಾರ್ಡ್ರೋಬ್ ನೋಡ್ಬೇಕಲ್ಲ, ಇಷ್ಟು ಸಣ್ಣ ಹುಡುಗಂದು ಎಷ್ಟು ಕಲೆಕ್ಷನ್ಸ್ ಇದೆ ಬಟ್ಟೆಗಳು ಅಂತ. ನೋಡೋಣವಾ? ತೋರಿಸ್ತೀರಾ? ಆಯ್ತು. ತುಂಬಾ ಇದೆಯಾ ಬಟ್ಟೆಗಳೆಲ್ಲ? ಓ ವೆರಿ ನೈಸ್. ಆಮೇಲೆ ನಾವು ವೀಕ್ಷಕರೇ ತೋರಿಸ್ತೀವಿ ಋಷಭ್ ಇದು ಕ್ಲೋಸೆಟ್ ವಾರ್ಡ್ರೋಬ್ ಹೇಗಿದೆ ಅಂತ ನಾವು ತೋರಿಸ್ತೀವಿ. ಇನ್ನು ನೀವು ಅಲ್ಲಿ ವಿನ್ನರ್ ಆಗಿ ಬಂದ ಮೇಲೆ ಏರ್ಪೋರ್ಟ್ ಅಲ್ಲಿ ನಿಮ್ಗೆ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ಮಂಗಳೂರು ಪಬ್ಲಿಕ್ ಎಲ್ಲ ಬಂದು ನಿಮ್ಮನ್ನ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದ್ರು ಅಲ್ವಾ? ಸೊ ನಿಮಗೆ ಆ ಕ್ಷಣಕ್ಕೆ ಎಂತ ಅನಿಸ್ತು? ಯಾಕಂತ ಹೇಳಿದ್ರೆ ಬೇರೆ ದೇಶಕ್ಕೆ ಹೋಗಿ ವಿನ್ ಆಗಿ ಬಂದು ಮತ್ತೆ ಈ ಕಡೆ ಬಂದ್ಮೇಲೆ ನೀವ್ ಹೇಳ್ತೀರಿ ಮೀಡಿಯಾ ಬೈಟ್ ಕೊಟ್ಟಾದ್ಮೇಲೆ, ಏನೋ ಈ ಪ್ರೈಸ್ ನಿಮಗ್ ತಂದಿದ್ ನಾನು ಅಂತ ಅವಾರ್ಡ್ ಅನ್ನ ಕೈಯಲ್ಲಿ ಇಟ್ಕೊಂಡು, ಹೆಂಗ ಅನಿಸ್ತಪ್ಪ ಆ ಕ್ಷಣಕ್ಕೆ ಊರಿಗೆ ಬಂದ್ಮೇಲೆ ವಾಪಸ್? ನನ್ಗೆ ಅಲ್ಲಿ ಇರುವಾಗ ನನ್ಗೆ ಇದು ಮೆಸೇಜ್ ಎಲ್ಲ ಮಾಡ್ತಿದ್ದೆ ನನ್ನ ಫ್ರೆಂಡ್ಸಿಗೆ. ನನ್ಗೆ ಒಂದು ವಿನ್ ಆದ್ಮೇಲೆ ನನ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಲಿಕ್ಕೆ ಅಂತ ಒಂದು ಆಸೆ ಇತ್ತು. ಮತ್ತೆ ವಿನ್ ಆಗಿ ಮೇಲೆ ನನ್ಗೆ ಖುಷಿ ಆಯ್ತು. ಮತ್ತೆ ಇಲ್ಲಿ ಬಂದ ಮೇಲೆ ನನಗೆ ಫ್ರೆಂಡ್ಸು, ಅಣ್ಣ ಎಲ್ಲ ಮೀಟ್ ಮಾಡಿ ಮೇಲೆ ನನಗೆ ಖುಷಿ ಆಯ್ತು. ಓಕೆ, ನನ್ಗೆ ಈಗ್ಲೂ ನೆನಪಿದೆ ಋಷಭ್, ನೀವು ಮೀಡಿಯಾ ಬೈಟ್ ಕೊಟ್ಟಾಗ ನಾನು ವಿಯೆಟ್ನಾಮಿಗೆ ಹೋಗಿ ವಿನ್ ಆಗಿ ಬಂದಿದ್ದೀನಿ, ಒಂದು ಪ್ರೈಸ್ ನಿಕ್ಲೆಗ್ ಅಂತ ನೀವು ತೋರಿಸ್ತೀರಿ ಅಲ್ವಾ? ಏರೆಗವು ನಿಕ್ಲೆಗ್ ಬಂಡ? ನಂದು ಕಂಟ್ರಿಗೆ, ಇಂಡಿಯಾ. ಓ ನೈಸ್, ವೆರಿ ನೈಸ್. ಓಕೆ, ಈಗ ನಿಮಗೆ ತುಂಬಾ ಪ್ರಶಸ್ತಿಗಳು ಬಂದಿದೆ, ಮನೆ ಫುಲ್ ಪ್ರಶಸ್ತಿಗಳಿದೆ. ಒಂದ್ಸರ್ತಿ ನಮಗೆ ತೋರಿಸ್ತೀರಾ ಅದನ್ನ ಋಷಭ್? ಹೋಗೋಣವಾ, ನೋಡೋಣವಾ? ಬನ್ನಿ. ಅದು ಕೃಷ್ಣ ವೇಷದ್ದು, ಅದು ಎಲ್ಲ ಕೃಷ್ಣ ವೇಷದ್ದು. ಮತ್ತೆ ಇದು ಡ್ಯಾನ್ಸ್ ಅದು ನನಗೆ ತಮ್ಮಗೆ ಸಿಕ್ಕಿತ್ತು. ಅದು ಶ್ರೀದೇವಿ ಕಾಲೇಜ್ ಅಂತ. ಇಲ್ಲಿಂದ ಇದು ಎಲ್ಲ ಫ್ಯಾಷನ್ ಶೋದು. ಮತ್ತೆ ಅದು ಡ್ಯಾನ್ಸ್ ಇಂದ. ಮತ್ತೆ ಇಲ್ಲಿ ಕೂಡ ಉಂಟು, ಅದು ಡ್ಯಾನ್ಸ್ ಅಲ್ಲಿ, ಅದೆಲ್ಲ ಡ್ಯಾನ್ಸ್ ಅಲ್ಲಿ. ಮತ್ತೆ ಅದು ಇದು ಕೂಡ ಡ್ಯಾನ್ಸ್ ಅಲ್ಲಿ. ಇದು ಕೃಷ್ಣ ವೇಷದಲ್ಲಿ, ಇದು ಡ್ಯಾನ್ಸ್ ಅಲ್ಲಿ, ಅದು ಕೃಷ್ಣ ಅಲ್ಲಿ. ಓಕೆ ಓಕೆ, ಈಗ ಋಷಭನ್ನ ನೋಡ್ಬಿಟ್ಟು ಒಂದಷ್ಟು ಮಕ್ಕಳು ಇನ್ಸ್ಪೈರ್ ಆಗಿರ್ತಾರೆ, ನಾವು ಕೂಡ ಒಂಥರ ಸಾಧನೆ ಮಾಡ್ಬೇಕಲ್ಲ ಅಂತ. ಅಂತವ್ರಿಗೆ ನೀವೇನ್ ಹೇಳ್ತೀರಿ? ಅಂತವರೆಲ್ಲ ಆಲ್ ದ ಬೆಸ್ಟ್, ನೀವು ಕೂಡ ನನ್ನಾಗಿನೇ ಮಾಡ್ಬೇಕಂತ. ಹಾ, ಮಾಡ್ಬೋದು ನಿಮ್ ತರ. ಈಗ ನಾವೆಲ್ಲ ನೋಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ನೋಡ್ತೀವಿ, ಡಿಫ್ರೆಂಟ್ ಬಟ್ಟೆ ಹಾಕೊಂಡಿರ್ತಾರೆ ಅಥವಾ ಏನೋ ಲಕ್ಸುರಿಯಸ್ ಆಗಿರ್ತಾರೆ. ಅದು ನೋಡ್ಬಿಟ್ಟು ನಾವ್ ಅನ್ಕೋತೀವಿ, ಓ ಇವ್ರಾಗೆ ನಾವಿರ್ಬೇಕಿತ್ತಲ್ಲ, ಆದ್ರೆ ನಾವಿಲ್ಲಲ್ಲ ಅಂತ ನಮ್ಮನ್ನ ಅವ್ರಿಗೆ ಕಂಪೇರ್ ಮಾಡ್ಕೋತೀವಿ. ಹಾಗೆ ಮಕ್ಳೇನ್ ಮಾಡ್ತಾರೆ, ಇಷ್ಟು ಸಣ್ಣ ಏಜ್ ಅಲ್ಲಿ ಅವ್ರನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು ನಾನ್ ಹಾಗಿಲ್ಲ ಹೀಗಿಲ್ಲ ಅಂತ ತಲೆ ಬಿಸಿ ಮಾಡ್ಕೋತಾರೆ. ನೀವು ಹೇಳ್ಬೇಕು, ಈಗ ನಾನೀಗ ಫ್ಯಾಷನ್ ವರ್ಲ್ಡಿಗೆ ಬರ್ಬೇಕು ಅಂತ ಅನ್ಕೊಳ್ತಾರೆ ಅಥವಾ ಇನ್ನೊಂದೇನು ಸಾಧನೆ ಮಾಡ್ಬೇಕು ಅನ್ಕೊಳ್ತಾರೆ, ಅವ್ರಿಗೆ ಆಗೋದಿಲ್ಲ. ಆದ್ರೆ ನೀವು ಅವ್ರಿಗೇನೋ ಒಂದು ಪಾಸಿಟಿವ್ ಆಗಿ ಎನರ್ಜಿ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ನೆವರ್ ಗಿವ್ ಅಪ್ ಇನ್ ಯೋರ್ ಲೈಫ್, ಸ್ಟೇ ಕಾನ್ಫಿಡೆಂಟ್, ಆಲ್ ದ ಬೆಸ್ಟ್. ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಿದ್ರಿ, ನೈಸ್. ಈಗ ಋಷಭ್ ದೊಡ್ಡವನಾದ್ಮೇಲೆ ಏನಾಗ್ತೀರಾ? ಆಕ್ಟರ್ ಮತ್ತೆ ಒಂದು ಮಾಡೆಲ್. ಆಕ್ಟರ್ ಅಂಡ್ ಮಾಡೆಲ್, ಇದೇ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಆಸೆ. ಓಕೆ, ಆಲ್ ದ ಬೆಸ್ಟ್ ಋಷಭ್. ಥ್ಯಾಂಕ್ ಯು. ದೊಡ್ಡ ಆಕ್ಟರ್ ಆಗಿ ಅಂಡ್ ಹೀರೋ ಆಗಿ ಬಾಲಿವುಡ್ ಹೋಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ನಾನಾಗ ಅಜ್ಜಿ ಆಗಿರ್ತೀನಿ. ಆಗ ಋಷಭ್ಗೆ ಕಾಲ್ ಮಾಡ್ಬಿಟ್ಟು, ಋಷಭ್ ನಂಗೊಂದು ಇಂಟರ್ವ್ಯೂ ಕೊಡ್ತೀರಾ ಅಂತ ಕೇಳ್ತೀನಿ. ನಿಮಗ್ ಬರ್ತ್ ಹೋಗಿರುತ್ತೆ ನಂದು, ನಾನ್ ನೆನ್ಪಲ್ಲಿ ಇಟ್ಕೊಂಡು ಫೋಟೋ ಎಲ್ಲ ತೆಗ್ದು ಇಟ್ಕೊಂಡು ಹೋಗ್ತೀನಿ, ತೋರಿಸ್ಬೇಕಲ್ಲ ಆಮೇಲೆ. ನಾನು ಅಜ್ಜಿ ಆದ್ಮೇಲೆ ಈ ತರ ಇರೋದಿಲ್ಲ. ಓಕೆ, ನೈಸ್. ತುಂಬಾ ಖುಷಿ ಆಯ್ತು ಋಷಭ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಇವಾಗ ನಾನ್ ಗಲ್ಲ ಹಿಂಡ್ಬೋದಾ? ಇಲ್ಲ. ಸರಿ, ಓಕೆ ವೀಕ್ಷಕರೇ, ಇವತ್ತು ಋಷಭ್ ಜೊತೆ ಮಾತುಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ನಮ್ಮೂರ ಹೀರೋ ಅನ್ನುವಂತ ವಿಶೇಷ ಸಂಚಿಕೆ ನಾವು ಆರಂಭ ಮಾಡಿದ್ರಿ. ಅದರಲ್ಲಿ ನಮ್ಮೂರ ಹೀರೋದಲ್ಲಿ ಸಿಕ್ಕಂತ ಒಂದು ಸಣ್ಣ ಅದ್ಭುತ ಪ್ರತಿಭೆ ಋಷಭ್ ಅಲ್ವಾ ಋಷಭ್? ಎಸ್, ಥ್ಯಾಂಕ್ ಯು. ಯಾ.